ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಮೊನ್ನೆ ಒಬ್ಬರು ಫ್ರೆಂಡ್ ಕೇಳಿದ್ರು ಅಕ್ಕ ಆರ್ಕಿಡ್ಸ್ ಗಿಡ ಬೆಳೆಸ್ಕೊಳ್ಳೋದು ಹೇಗೆ ಅಂತ. ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ನಿಮಗೆ. ಈ ಆರ್ಕಿಡ್ಸ್ ಅನ್ನೋದು ಒಂದ್ಸತಿ ಹೂವು ಆಯ್ತು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ 1.5-2 ತಿಂಗಳು ಇದರಲ್ಲಿ ಹೂವು ಹಾಗೆ ಇರುತ್ತೆ, ಹಾಳಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಅನುಕೂಲ ಏನಂದರೆ ಬೇಕಾದಷ್ಟು ಕಲರಲ್ಲಿ ಸಿಕ್ಕುತ್ತೆ. ಎಷ್ಟು ಥರದಲ್ಲಿ ಕಲರ್ ಸಿಕ್ಕುತ್ತೆ ಅಂದರೆ ಅಷ್ಟು ಕಲರ್ ಸಿಕ್ಕುತ್ತೆ. ಇನ್ನೊಂದು, ಇದು 50 ರೂಪಾಯಿಂದ ನಮಗೆ 3-4 ಸಾವಿರ ತನಕ ಇದು ಬೇರೆ ಬೇರೆ ಶ್ರೇಣಿಯಲ್ಲಿ ಸಿಕ್ಕುತ್ತೆ. ನಮ್ಗೆ ಯಾವ್ದು ಬೇಕಾದ್ರೆ ಅದು ತೊಗೊಬೋದು. ಸಣ್ಣ ಸಣ್ಣ ಗಿಡ 50-60-100 ರೂಪಾಯಿ ಈ ಥರ ಸಿಕ್ಕುತ್ತೆ. ಸ್ವಲ್ಪ ದೊಡ್ಡ ದೊಡ್ಡದಾಗ್ತಿದ್ದಂಗೆ ಜಾಸ್ತಿ ಬರ್ತದೆ. ಇದಕ್ಕೆ ನಾವು ಮಣ್ಣಲ್ಲಿ ನೆಡಲ್ಲ, ಇದನ್ನು ನಾವು ಗಾಳಿಲೇ ಬೆಳೆಸ್ಬೇಕಾಗತ್ತೆ. ಅದ್ರ ಗಾಳಿಲಿ ಬೆಳೆಸೋಕ್ಕೆ ಸ್ವಲ್ಪ ನಾವು ಬೇರೆ ಬೇರೆ ಮೆಥಡ್ ಯೂಸ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದು ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕಂದ್ರೆ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳೋದು ದಯಮಾಡಿ ಮರಿಬೇಡಿ, ಓಕೆನಾ? ಸರಿ, ನೋಡಿ, ಇದು ಹ್ಯಾಂಗಿಂಗ್ ಪಾಟ್ಸ್. ಇದು ಆರ್ಕಿಡ್ಸ್ ಹ್ಯಾಂಗಿಂಗ್ ಪಾಟ್ಸ್ ಅಂದರೆ ಜಾಸ್ತಿ ದೊಡ್ಡದು ಒಂಥರ ಇದ್ದಂಗೆ ಇರುತ್ತೆ, ಹೋಲ್ಸ್ ಇರುತ್ತೆ. ಇದನ್ನು ನಾವು ಆನ್ಲೈನಲ್ಲೂ ತರಿಸ್ಕೊಬೋದು, ಇಲ್ಲ ಅಂತೇಳಿ ನಾವು ಮನೇಲೇ ಜುಗಾಡ್ ಮಾಡ್ಬೋದು. ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು. ಈ ಗಿಡ ಗಾಳಿಲೇ ಬೆಳೆಯೋದ್ರಿಂದ ಹ್ಯಾಂಗಿಂಗ್ ಪಾಟ್ ಸ್ವಲ್ಪ ಅನುಕೂಲ ಆಗಿರುತ್ತೆ ಅಂತ ನಾನು ಹ್ಯಾಂಗಿಂಗ್ ಪಾಟ್ ತರಿಸಿದ್ದೆ. ಹ್ಯಾಂಗಿಂಗ್ ಪಾಟ್ ಬೇಕೇ ಅಂತೇನಿಲ್ಲ, ನಾವು ನಾರ್ಮಲ್ ಪಾಟಲ್ಲಿ ಕೂಡ ಬೆಳೆಸ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾರ್ಮಲ್ ಆಗಿ ನಾವು ಬೇರೆ ಫ್ಲವರ್ಸ್ ಪಾಟ್ಸಲ್ಲಿ ಇರುತ್ತಲ್ಲ, ಆ ಥರದಲ್ಲಿ ಪಾಟ್ಸಲ್ಲಿ ಬೆಳೆಸೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಹೋಲ್ಸ್ ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಹೋಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಟೆರಕೋಟ. ಇದು ನಾವು ಹಾಗೆ ಪ್ಲಾಸ್ಟಿಕಲ್ಲಿ ಕೂಡ ಇದೇ ಥರ ಮಾಡ್ಬೋದು. ಒಂದು ದೊಡ್ಡ ಹೋಲ್ ಮಾಡಿಬಿಟ್ಟು ಅದರಲ್ಲಿ ನಾವು ನೆಡ್ಬೋದು. ಆದರೆ ಇದಕ್ಕೆ ಮಣ್ಣಲ್ಲಿ ಹಾಕಬಾರ್ದು ಅಂದಿದ್ನಲ್ಲ, ಅದಕ್ಕೋಸ್ಕರ ಆದಷ್ಟು ದೊಡ್ಡ ಹೋಲ್ ಮಾಡಿಕೊಂಡಷ್ಟು ಒಳ್ಳೆಯದೇ, ಓಕೆನಾ? ಸರಿ, ಈಗ ಮಣ್ಣು ಬೇಡ, ಹಾಗಾದ್ರೆ ಇದಕ್ಕೆ ಮೀಡಿಯೇಟ್ರಿ ಏನು, ಯಾವುದ್ರಲ್ಲಿ ನೆಡಬೇಕಂತ ಒಂದು ಕ್ವಶನ್ ಬರುತ್ತೆ. ಇದಕ್ಕೆ ತೆಂಗಿನ ಸಿಪ್ಪೆ ಇರುತ್ತೆ ನೋಡಿ. ನಾವು ಊರ ಕಡೆ ಎಲ್ಲ ತೆಂಗಿನಕಾಯಿ ತೆಗೀತಾ ದೊಡ್ಡ ಸಿಪ್ಪೆ ಎಲ್ಲ ಬರುತ್ತಲ್ಲ, ಆ ಥರದವ್ರು ತುಂಬ ಅನುಕೂಲ. ಕೇರಳದಲ್ಲಿ ಜಾಸ್ತಿ ಬೆಳೆಸ್ತಿರ್ತಾರೆ. ಈಗ ನಮಗೆ ಆ ಥರ ದೊಡ್ಡದು ತೆಂಗಿನ ಸಿಪ್ಪೆ ಸಿಕ್ಕಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಸಿಕ್ಕುತ್ತೆ. ಇದು ತೆಂಗಿನ ಪೀಸ್ ಸಣ್ಣ ಪೀಸಿಂದ ಹಿಡಿದು ದೊಡ್ಡ ಪೀಸ್ ತನಕ ನಮ್ಗೆ ಯಾವ ಸೈಜ್ ಬೇಕಾದ್ರೂ ಆ ಸೈಜಲ್ಲಿ ಸಿಕ್ಕುತ್ತೆ. ಇದನ್ನು ತರಿಸ್ಕೊಂಡ್ರೆ ಆರ್ಕಿಡ್ಸ್ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ. ಇದೇ ಬೇಕಾ ಅಂತೇಳಿ ಬೇಕಾಗಿಲ್ಲ, ಬೇರೆ ಇದ್ರಲ್ಲಿ ಕೂಡ ಬೆಳೆಸ್ಬೋದು. ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಣೆ ಕೊಡ್ತೀನಿ. ಹಾಗೆ ಇನ್ನೊಂದು ಏನು ಬೇಕಾಗುತ್ತೆ ಅಂದರೆ, ಈ ಇದ್ಲು ಕೂಡ ನಾವು ಊರ ಕಡೆ ಇದ್ದರೆ ನಮಗೆ ಇದ್ಲು ಫ್ರೀಯಾಗಿ ಸಿಕ್ಕುತ್ತೆ. ಇಲ್ಲ ಒಂದು ವೇಳೆ ನಿಮಗೆ ಸಿಕ್ಕಲ್ಲ ಅಂದರೆ ಇದು ಕೂಡ ನಿಮಗೆ ಅಮೆಜಾನಲ್ಲಿ, ಮೀಶೋ, ಫ್ಲಿಪ್ಕಾರ್ಟ್ ಇಂಥ ಕಡೆ ಎಲ್ಲ ಸಿಕ್ಕುತ್ತೆ. ಒಂಚೂರು ರೇಟ್ ಜಾಸ್ತಿ ಆಗ್ಬೋದು, ಆದರೆ ನಮಗೆ ಸಿಕ್ಕಲ್ಲ ಅನ್ನೋದಕ್ಕಿಂತ ಒಂಚೂರು ರೇಟ್ ಜಾಸ್ತಿ ಕೊಟ್ಟು ತರಿಸ್ಕೊಂಡ್ರು ಕೂಡ ಗಿಡ ನಮಗೆ ಬೇಕಾದಂಗೆ ಬೆಳೆಸ್ಕೊಳಕ್ಕಾಗುತ್ತೆ, ಓಕೆನಾ? ಸ್ವಲ್ಪ ಸಣ್ಣ ಪೀಸ್ ಮಾಡಬೇಕು. ಇದನ್ನು ದೊಡ್ಡ ಪೀಸ್ ಇದ್ದರೆ ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಮಾಸ್. ಈ ಮಾಸ್ ಅಂತೇಳಿ ಈ ಸಮುದ್ರದಲ್ಲಿ ಬೆಳೀತಂತೆ. ಇದನ್ನು ಒಣಗಿಸ್ಬಿಟ್ಟು ಮಾರ್ತಾರೆ. ಇದು ಜಾಸ್ತಿಯಾಗಿ ಈ ನಮ್ಮ ಮನಿ ಪ್ಲ್ಯಾಂಟ್ ಎಲ್ಲ ನೆಡ್ತೀವಿ ನೋಡಿ, ಬಳ್ಳಿ ಹಬ್ಸಕ್ಕೆ ಮಾಸ್ಟಿಕ್, ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಅಂದರೆ ಅದನ್ನು ಕೂಡ ತಂದ್ಕೊಬೋದು ನೀವು. ಆಮೇಲೆ ಈ ಥರ ದೊಡ್ಡ ಮರ ಆಗಿರುತ್ತೆ ನೋಡಿ, ಸ್ವಲ್ಪ ಒಂದು 20-25 ವರ್ಷದ ಮರಗಳಲ್ಲಿ ಈ ಥರ ತೊಗಟೆ ಸಿಕ್ಕುತ್ತೆ. ಅದರ ಏನಂತಾರೆ, ಸಿಪ್ಪೆನ ತೊಗಟೆನ ಏನು ಹೇಳ್ತೀರೋ ಗೊತ್ತಿಲ್ಲ. ಅದು ಒಣಗಿದ ಮೇಲೆ ಸ್ವಲ್ಪ ಪೀಸ್ ಮಾಡೋಕ್ಕೆ ಬರುತ್ತೆ. ಅದಿದ್ರೂ ಕೂಡ ಅನುಕೂಲ. ಇವನ್ನೆಲ್ಲ ನಾವು ತಗೊಂಬಂದ್ರ ಮೇಲೆ 2 ಸರ್ತಿ ತೊಳೆದ್ಬಿಟ್ಟು ಒಣಗಿಸ್ಬೇಕು, ಇಲ್ಲಾಂದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ? ಸರಿ, ಈಗ ನೋಡಿ, ಇದು ನಾನು ಇದು ಆರ್ಕಿಡ್ಸ್ ತರಿಸ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಬಂದಿದ್ದು ಈ ಪಾಟ್. ಈ ಸಣ್ಣ ಸೈಜ್ ಕೂಡ ಪಾಟ್ ಸಿಕ್ಕುತ್ತೆ ನಮಗೆ. ಅದು ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಅವ್ರು ಮಾರೋರು ಇದರಲ್ಲೇ ಹಾಕಿ ಮಾರ್ತಾರೆ ನಮಗೆ. ನಾನು ಅಮೆಜಾನಲ್ಲಿ ತರಿಸ್ಕೊಂಡಿದ್ದಲ್ಲ, ಸಣ್ಣ ಕ್ಲಿಪ್ ಇಟ್ಟಿದ್ದೀನಿ ನೋಡಿ. ಅದು ನನಗೆ 5 ಪ್ಲ್ಯಾಂಟಿಗೆ ಎಷ್ಟೋ ಬಿದ್ದಿತ್ತು ಆವಾಗ. ಅಂದರೆ ನಾನಿದು 4-5 ವರ್ಷ ಕೆಳಗಡೆ ತರಿಸ್ಕೊಂಡಿದ್ದು. ಇವಾಗ ಹೇಗಿದೆ ಅಂತ ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ನೋಡಿ. ಇದು ದೊಡ್ಡ ತೆಂಗಿನ ಸಿಪ್ಪೆಯಲ್ಲಿ ಈ ಥರ ಸಣ್ಣ ಗಿಡ ಇಟ್ಬಿಟ್ಟು ಅದಕ್ಕೆ ಬೀಳ್ದಿದ್ದಂಗೆ ಆ ಪಾಟಲ್ಲಿ ಇಟ್ಟಿರ್ತಾರೆ ನೋಡಿ. ಅದ್ರ ಬೇರೆಲ್ಲ ನೋಡಿದ್ರೆ ಈ ಬೇರೆಲ್ಲ ಸ್ವಲ್ಪ ವೈಟ್ ಆದಂಗಿದೆ ನೋಡಿ. ಇದಕ್ಕೆ ನೀರು ಹಾಕಿದ ತಕ್ಷಣ ಗ್ರೀನ್ ಕಲರ್ ಆಗುತ್ತೆ. ಒಂದು 10 ನಿಮಿಷ ನಾವು ನೀರಲ್ಲಿ ನೆನೆಸಿಟ್ರು ಸಾಕು, ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಬರುತ್ತೆ ನೋಡಿ. ಇದು ತೆಂಗಿನ ಸಿಪ್ಪೆ ಕೂಡ ಎಷ್ಟು ದೊಡ್ಡದಿದೆ ನೋಡಿ. ಇದು ಆಲ್ರೆಡಿ ಅವ್ರು ಮಾರಿದ್ದು ನೋಡಿ. ಈ ಥರ ಕೆಳಗಡೆಯಿಂದ ನಮಗೆ ಸಣ್ಣ ಗಿಡ ಬರ್ತಾ ಇರತ್ತೆ. ಅದನ್ನು ಬೇಕಾ ನಾವು ಕಟ್ ಮಾಡಿಬಿಟ್ಟು ಅದನ್ನು ಬೇರೆ ಕಡೆ ನೆಡ್ಬೋದು ನೋಡಿ. ಕೇರಳದಲ್ಲಿ ಎಲ್ಲ ನೆಡ್ತಾರನ್ನಲ್ಲ ತೆಂಗಿನ ಸಿಪ್ಪೆ,
ಅದು ಪಕ್ಕದಲ್ಲಿ ನಿಮಗೆ ಪಿಕ್ಚರ್ ತೋರಿಸ್ತಿದ್ದೀನಿ ನೋಡಿ. ಈ ಥರ ತೆಂಗಿನ ಸಿಪ್ಪೆಲಿ ಅವ್ರು ಇಟ್ಬಿಟ್ಟು ಯಾವುದೋ ದೊಡ್ಡ ಮರದ ಕೆಳಗಡೆ ಹ್ಯಾಂಗ್ ಮಾಡ್ತಿರ್ತಾರೆ ಕೇರಳದಲ್ಲಿ. ನೀವು ಕೇರಳದವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಈ ಆರ್ಕಿಡ್ಸ್ ಬಗ್ಗೆ. ನೋಡಿ ನಾನು ಈ ಥರ ಪಾಟ್ಸ್ ತರಿಸ್ಕೊಂಡಿದ್ದೆ ಅನ್ನಲ್ಲ, ಹ್ಯಾಂಗಿಂಗ್ ಪಾಟ್ಸ್. ಇದು ಸ್ವಲ್ಪ ದೊಡ್ಡ ಸೈಜ್ ಆಯಿತು. ಆ್ಯಕ್ಚುಲಿ ಸಣ್ಣ ಗಿಡಕ್ಕೆ ಇಷ್ಟು ದೊಡ್ಡದು ಬೇಕಾಗಿಲ್ಲ. ನಾನು ನಿಮ್ಗೆ ಫಸ್ಟೇ ಹೇಳಿದ್ನಲ್ಲ, ಟೆರಾಕೋಟ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಸಣ್ಣ ಡಬ್ಬ ಇರುತ್ತಲ್ಲ, ಅದಕ್ಕೊಂದಷ್ಟು ಹೋಲ್ಸ್ ಮಾಡಿಬಿಟ್ಟು ಅದರಲ್ಲಿ ನೆಡೋದು ತುಂಬ ಅನುಕೂಲ ನಿಮಗೆ. ಯಾಕಂತ ಹೇಳಿದ್ರೆ ಇಷ್ಟಿಷ್ಟು ಮೆಟೀರಿಯಲ್ ಬೇಕಾಗಲ್ಲ. ಇಷ್ಟು ದೊಡ್ಡ ಪಾಟ್ ತರಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಇದಕ್ಕೆ ನಾವು ಅದ್ರ ಹೊಟ್ಟೆ ತುಂಬಿಸೋಕ್ಕೆ ಜಾಸ್ತಿ ಬೇಕಾಗುತ್ತೆ. ಅಂದರೆ ತೆಂಗಿನ ಸಿಪ್ಪೆ ಆಗಲಿ ಇದ್ಲಾಗಲಿ ಅಥವಾ ಮರದ ತೊಗಟೆ ಆಗಲಿ ಇಂಥವೆಲ್ಲ ಜಾಸ್ತಿ ಬೇಕಾಗುತ್ತೆ. ಅದನ್ನು ನಾವು ಕಮ್ಮಿ ಮಾಡಬೇಕಂತ ಸಣ್ಣ ಪಾಟಲ್ಲಿ ಕೂಡ ನೆಡ್ಬೋದು. ನಾನು ದೊಡ್ಡದು ತರಿಸ್ಕೊಂಡಿದ್ನಲ್ಲ ಅಂತ ದೊಡ್ಡದ್ರಲ್ಲೇ ನೆಡ್ತಾ ಇದ್ದೀನಿ. ಪ್ರಾಬ್ಲಮ್ ಏನಿಲ್ಲ, ನೆಡ್ಬೋದು ಈ ಥರ. ಆದರೆ ಅದು ಬೀಳೋ ಚಾನ್ಸಸ್ ಇರುತ್ತೆ. ಬೀಳ್ನಾರ್ದಿದ್ದ ಸಪೋರ್ಟಿಗೆ ಒಂದು ಕೋಲ್ ಕೊಟ್ಟು ಕಟ್ಟಿಬಿಟ್ರೆ ಬೀಳಲ್ಲ ಇದು. ಓಕೆನಾ? ಸರಿ. ಆಮೇಲೆ ಇದ್ರ ಮೇಲ್ಗಡೆ ನಮ್ಗೆ ಇದ್ಲ ಯಾಕೆ ಹಾಕ್ಬೇಕಂತ ಹೇಳಿದ್ನಲ್ಲ, ಫಂಗಸ್ ಬರಲಾರ್ದಿದ್ದಂಗೆ ಅದು ತಡಿತೆ. ಇನ್ನೊಂದು ಆರ್ಕಿಡ್ಸಿಗೆ ಈ ಇದ್ಲು ತುಂಬ ಇಷ್ಟ. ಅದಕ್ಕೆ ಬೇರು ಅನ್ನೋದು ನಾರ್ಮಲ್ಲಾಗಿ ಮಣ್ಣಲ್ಲಿ ಏನು ಮಾಡುತ್ತೆ ಅಂದರೆ ಗಿಡಗಳ ಬೇರು ಮಣ್ಣಲ್ಲಿ ಹೋಗ್ಬಿಟ್ಟು ಮಣ್ಣಿಂದ ಅದಕ್ಕೆ ಬೇಕಾಗೋದೆಲ್ಲ ತಗೊಳುತ್ತೆ. ಅಂದರೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ತಗೊಳುತ್ತೆ, ನೀರಿಗಿರೆಲ್ಲ ಹೀರ್ಕೊಳ್ಳುತ್ತೆ. ಆದರೆ ಈ ಗಿಡ ಅನ್ನೋದು, ಈ ಆರ್ಕಿಡ್ಸ್ ಮಾತ್ರ ಇದ್ರ ಬೇರೆಲ್ಲ ಹೊರಗಡೆನೇ ಇರುತ್ತೆ, ಗಾಳಿಲೇ ನೇತಾಡ್ತಿರುತ್ತೆ. ಅದಕ್ಕೋಸ್ಕರ ಗಾಳಿ ಜಾಸ್ತಿ ಹೋಗೋಕ್ಕೋಸ್ಕರ ಅದಕ್ಕೆ ಅನುಕೂಲ ಆಗಿರಲಿ ಅಂತ ಇದನ್ನು ಬೆಳೆಸ್ತೀವಿ. ನೋಡಿ, ಇದು ನಾವು ತಂದು ಸ್ವಲ್ಪ ದಿವಸ ಆದ್ರ ಮೇಲೆ ಈ ಥರ ಪಕ್ಕದಿಂದ ಚಿಗುರು ಬರುತ್ತೆ. ಅದಕ್ಕೆ ನೋಡಿ ಯಾವ ಥರ ಸಣ್ಣ ಚಿಗುರು ಬರ್ತಾ ಇರುತ್ತೆ ನೋಡಿ. ಆ ಚಿಗುರೇ ದೊಡ್ಡದಾಗೋದು. ಅದನ್ನು ನಾವು ವರ್ಷಕ್ಕೂ 2 ವರ್ಷಕ್ಕೂ ಒಂದ್ಸರ್ತಿ ಕಟ್ ಮಾಡಿ ನೆಡ್ಬೋದು. ಹಾಗೆ ನೀರು ಹಾಕ್ತಾ ಕೂಡ ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಈ ಆರ್ಕಿಡ್ಸ್ಗೆ ಎಲೆ ಮೇಲೆ ಯಾವುದೇ ಪರಿಸ್ಥಿತಿಯಲ್ಲಿ ನೀರು ಹಾಕಬಾರ್ದು. ಇದಕ್ಕೆ ನೀರು ಬಿದ್ದಷ್ಟು ಇದಕ್ಕೆ ಅಲರ್ಜಿ ಜಾಸ್ತಿ. ಇದಕ್ಕೆ ಕೆಳಗಡೆ ಬೇರಿಗೆ ಮಾತ್ರ ನೀರು ಇಡಬೇಕು. ಆ್ಯಕ್ಚುಲಿ ಇದನ್ನ ಏನು ಮಾಡ್ತಾರೆ ಅಂದರೆ, ನಾನು ಇಷ್ಟು ಮುಂಚೆ ಟೆರಾಕೋಟ ಒಂದು ಪಿಕ್ಚರ್ ತೋರಿಸಿದ್ದೆ ನೋಡಿ ಪಾಟಿಂದು. ಅಂಥ ಪಾಟಲ್ಲಿ ನೆಟ್ಟಿರ್ತಾರಲ್ಲ, ಆ ಪಾಟನ್ನು ಡೈರೆಕ್ಟಾಗಿ ನೀರಲ್ಲಿ ಇಟ್ಬಿಡ್ತಾರೆ ಒಂದು 10 ನಿಮಿಷ 15 ನಿಮಿಷ. ಅದಕ್ಕೆ ಬೇಕಾಗೋಷ್ಟು ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ನೀರನ್ನ ಬಸ್ತು ಬೇರೆ ಕಡೆ ಇಡ್ತಾರೆ. ನಮ್ಗೆ ಆ ಥರ ಅನುಕೂಲ ಇಲ್ದಿದ್ದಾಗ ಈ ಥರ ಇದು ಮಾಡ್ತಿದ್ದಾಗ ಫಸ್ಟಿಗೇನೋ ನಾನು ಇದಕ್ಕೆ ಆನ್ಲೈನಲ್ಲಿ ಬಂದಿತ್ತಲ್ಲ ಅಂತೇಳಿ ನೀರು ಹಾಕಿದ್ದೀನಿ. ನಾರ್ಮಲ್ಲಾಗಿ ದಿನಾಗಲೂ ಇದಕ್ಕೆ ನೀರು ಹಾಕಬಾರ್ದು. ಒಂದು ವೇಳೆ ನೀರು ಬಿತ್ತು ಅಂದ್ಕೊಳ್ಳಿ, ನಾವು ಅದನ್ನ ಒರೆಸ್ಬಿಡ್ಬೇಕು. ಮಳೆ ಬಂದಾಗ ಹೇಗಕ್ಕ ಅಂತೀರೇನೋ, ಮಳೆ ನೀರು ಯಾವುದೇ ಗಿಡಕ್ಕೆ ಕೂಡ ತೊಂದರೆ ಕೊಡೋದಿಲ್ಲ. ಅದಕ್ಕೆ ತುಂಬ ಒಳ್ಳೇದು. ಯಾಕಂದರೆ ಈ ಆರ್ಕಿಡ್ಸ್ ಅನ್ನೋದು ನ್ಯಾಚುರಲ್ ಆಗಿ ಅದು ಕಾಡಲ್ಲಿ ಬೆಳೆಯುವಂಥ ಗಿಡ. ಇದು ಕಾಡಲ್ಲಿ ಬೆಳೆಯುವಂಥ ಗಿಡನ ತೊಗೊಂಬಂದ್ಬಿಟ್ಟು ನಾವು ನಾಡಲ್ಲಿ ಬೆಳೆಸ್ತಾ ಇದ್ದೀವಿ, ಇದನ್ನು ಆರ್ಟಿಫಿಷಿಯಲಾಗಿ ಬೆಳೆಸ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಮರದ ಮೇಲೆ ಬೆಳೀತಲ್ಲ, ಆ ಮರದ ಮೇಲಿಂದ ಅದಕ್ಕೆ ಆ ವಾತಾವರಣ ನಾವಿಲ್ಲಿ ಪಾಟಲ್ಲಿ ಕೊಡ್ತಾ ಇದ್ದೀವಿ ಅದಕ್ಕೆ. ಅಂದರೆ ಅದಕ್ಕೆ ಬಾರ್ಕ್ ಬೇಕಂದರೆ ಈ ತೆಂಗಿನ ಮರದ್ದು ಸಿಪ್ಪೆ ಬೇಕು, ಅದು ಮರದ ಮೇಲೆ ಬೆಳೀತಲ್ಲ, ಅದಕ್ಕೆ ಮರದ ಸಿಪ್ಪೆ ತೆಗೆದಿಡಬೇಕು. ಹಾಗೆ ಫಂಗಸ್ ಬರ್ತಿದ್ದಂಗೆ ಇದ್ಲು ಹಾಕಬೇಕು. ಈ ಥರ ಎಲ್ಲ ಇದು ಮಾಡಿದಾಗ ತುಂಬ ಚೆನ್ನಾಗಿ ಇದು ಹೆಲ್ತಿಯಾಗಿ ಬೆಳೆಯುತ್ತೆ. ಸಾಧಾರಣವಾಗಿ ಇದಕ್ಕೆ ಕಾಯಿಲೆಗಳು ಬರೋದಿಲ್ಲ. ಹೆಚ್ಚಂದ್ರೆ ಒಣಗುತ್ತೆ, ನೀರೇನಾದ್ರು ಕಮ್ಮಿ ಆಯ್ತಂದರೆ ಒಣಗುತ್ತೆ. ಇದು ನೋಡಿ, ಇದು ಕಾಡಲ್ಲಿ ನ್ಯಾಚುರಲ್ಲಾಗಿ ಹೀಗೆ ಬೆಳೆಯುತ್ತೆ. ನಿಮಗೊಂದು ಪಿಕ್ಚರ್ ನಿಮ್ಗೊಂದು ಜಸ್ಟ್ ಐಡಿಯಾಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಗೂಗಲಲ್ಲಿ ಇದ್ದಿದ್ದು ನೋಡಿ. ಕಾಡಲ್ಲಿದ್ದವರಿಗೆಲ್ಲ ಗೊತ್ತಿರುತ್ತೆ ಇದಕ್ಕೆ. ಸೀತಾಳೆ ಹೂವು ಏನೋ ಅಂತಾರೆ ಆ ಕಡೆ ಮಲೆನಾಡಲ್ಲೆಲ್ಲ. ನೋಡಿ, ಈ ಥರ ಮರದಲ್ಲಿ ಬೆಳೀತಾ ಇರುತ್ತೆ. ಅದನ್ನು ತೊಗೊಂಬಂದ್ಬಿಟ್ಟು ನಾವು ಮನೇಲೆ ಬೆಳೆಸ್ತೀವಿ. ಈಗ ನಾನು ಅದನ್ನೆಲ್ಲ ರೀಪಾಟ್ ಮಾಡಿದ್ನಲ್ಲ, ಇದು ನಾನು ಫಸ್ಟ್ ಗೊತ್ತಾಗ್ಲಾರ್ದೆ ನಾನು ಏನು ಮಾಡಿದ್ದೆ ಅಂದರೆ ತಗೊಂಡೋಗಿ ಟೆರೆಸ್ ಮೇಲೆ ನೇತಾಕಿದ್ದೆ. ಟೆರೆಸ್ ಮೇಲೆ ಆಲ್ರೆಡಿ ಮಾಡಿದೆ ಬಿಡಿ, ಅದಕ್ಕೆ ಅಂದರೆ ಬಿಸಿಲು ಡೈರೆಕ್ಟಾಗಿ ಬೀಳಲ್ಲ. ಆದರೂ ಕೂಡ ನನ್ನ ಉದ್ದೇಶ ಏನಿತ್ತು ಅಂದರೆ ಬೆಳಕು ತುಂಬ ಚೆನ್ನಾಗಿರುತ್ತಲ್ಲ, ಬಿಸಿಲು ಡೈರೆಕ್ಟಾಗಿ ಬೀಳಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೆ ಅಂದರೆ ತಗೊಂಡೋಗಿ ಅದನ್ನು ತೂಗು ಹಾಕಿದ್ದೆ. ಇಲ್ಲಿ ನನಗೊಂದು ಪ್ರಾಬ್ಲಮ್ ಬಂತು. ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಗಾಳಿ ಬಂದಾಗ ತುಂಬ ಜಾಸ್ತಿ ಗಾಳಿ, ಟೆರೆಸ್ ಮೇಲೆ ಗಾಳಿ ಜಾಸ್ತಿ ಇರುತ್ತಲ್ಲ, ಆ ಗಾಳಿ ಏನಾಗ್ತಿದೆ ಅಂದರೆ ಆಲ್ರೆಡಿ ಇದು ಹ್ಯಾಂಗಿಂಗ್ ಪಾಟ್ ಆಗಿರೋದ್ರಿಂದ ಗಿಡಗಳು ಸರಿಯಾಗಿ ಬೆಳಿಲಾರ್ದೆ ಒಣಗಿ ಹೋದಂಗೆ ಆಯ್ತು. ಅದನ್ನು ತೊಗೊಂಬಂದ್ಬಿಟ್ಟು ನನಗೆ ಕೆಳಗಡೆ ನಮ್ಮ ಮೇನ್ ಡೋರ್ ಪಕ್ಕದಲ್ಲಿ ಅಲ್ಲಿ ನೇತಾಕಿದೆ. ನೋಡಿ, ಅಲ್ಲಿಂದ ತರ್ತಾ ಇರಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಿಡ ಎಷ್ಟು ಚೆನ್ನಾಗಿತ್ತು, ಈಗ ನೋಡಿ ಎಲೆಗಳೆಲ್ಲ ಯಾವ ಥರ ಆಗಿದೆ ನೋಡಿ, ಡಲ್ ಆಗಿ. ನೋಡಿ, ಬಿಸಿಲು ಜಾಸ್ತಿ ಬಿದ್ದರೆ ಗಾಳಿ ಇದ್ದರೆ ಈ ಥರ ಆಗುತ್ತೆ. ಇದಕ್ಕೆ ಆದಷ್ಟು ತಂಪಿನ ವಾತಾವರಣ ಕೊಡ್ಬೇಕು ನಾವು. ದೊಡ್ಡ ದೊಡ್ಡ ಮರದ ನೆರಳಲ್ಲಿ ಬೆಳೆಯುವಂಥದ್ದು. ನಾನು ಹೇಳಿದ್ದೆ ಇಷ್ಟು ಮುಂಚೆ ಹೇಳಿದ್ನಲ್ಲ, ಕಾಡಲ್ಲಿ ಬೆಳೆಯೋದಂತ. ಕಾಡಲ್ಲಿ ಯಾವ ಥರ ಇರುತ್ತೆ, ತಂಪಿರುತ್ತಲ್ಲ, ಅದೇ ಥರ ಇದಕ್ಕೆ ತಂಪಿನ ವಾತಾವರಣ ಕೊಡ್ಬೇಕು. ಇದಕ್ಕೆ
ತಂಪಿನ ವಾತಾವರಣ ಕೊಟ್ಟಷ್ಟು ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಬರುತ್ತೆ. ನೋಡಿ ಯಾವ ಥರ ಹೂವಾಗಿದೆ ನೋಡಿ, ಈಗ ಹೂವೆಲ್ಲ ತೋರಿಸ್ತೀನಿ. ಹಾಗೆ ಇದಕ್ಕೆ ನಾವು ಗೊಬ್ಬರ ಆವಾಗ ಕೊಡಬೇಕು. ಗೊಬ್ಬರ ಅಂದ ತಕ್ಷಣ ನಾವು ಕೊಟ್ಟಿಗೆ ಗೊಬ್ಬರನೋ ಅಥವಾ ಬೇರೆ ಗೊಬ್ಬರನೋ ಹಾಕೋಕ್ಕಾಗಲ್ಲ. ಇದಕ್ಕೆ ಮಾತ್ರ ಕಂಪಲ್ಸರಿ ನಾವು NPK ತಂದುಬಿಟ್ಟು NPKನೇ ಇದಕ್ಕೆ ಹಾಕಬೇಕಾಗತ್ತೆ. NPKನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಇಲ್ಲ ನಾವು ಆರ್ಗಾನಿಕಲ್ಲೇ ಹೋಗ್ತೀವಿ ಅಂದರೆ ಬಾಳೆಹಣ್ಣಿನ ಸಿಪ್ಪೆನ ನೆನೆಸ್ಬಿಟ್ಟು ಅದು ನೀರು ಹಾಕ್ಬೋದು. ಇಲ್ಲಾಂದರೆ ಬೆಳ್ಳುಳ್ಳಿನ ನೀರಲ್ಲಿ ನೆನೆಸ್ಬಿಟ್ಟು, ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನು ಇದಕ್ಕೆ ಸ್ಪ್ರೇ ಮಾಡ್ತಿದ್ರು ಕೂಡ ನಮಗೆ ಚೆನ್ನಾಗಿ ಹೂವು ಬರುತ್ತೆ. ನನ್ನ ಅನುಭವದಲ್ಲಿ ಮಾತ್ರ ನಾನು ಇದಕ್ಕೆ NPK ಹಾಕಿದಾಗಲೇ ತುಂಬ ಚೆನ್ನಾಗಿ ಇದು ಬೆಳವಣಿಗೆ ಕಾಣಿಸ್ತು. ನೋಡಿ ಇದು ನೋಡಿ, ಈ ಹೂವು ನೋಡಿ ಎಷ್ಟು ದೊಡ್ಡಕ್ಕಿದೆ ನೋಡಿ. ಇವೆಲ್ಲ ನಾನು ಅಮೆಜಾನಲ್ಲಿ ತರಿಸ್ಕೊಂಡಿದ್ದೆ. ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಆರ್ಕಿಡ್ಸ್ ತರಿಸ್ಕೊಂಡು ಕೇರಳದವ್ರದ್ದೊಂದು ಫೋನ್ ನಂಬರ್ ಕೊಟ್ಟಿದ್ದೆ. ಅವಳು ತುಂಬ ಜನರಿಗೆ ಮೋಸ ಮಾಡಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ದಯಮಾಡಿ ಆ ವಿಡಿಯೋ ಯಾರು ನೋಡಿದರೆ ಅವರಿಗೆ ಇನ್ನೊಂದು ಸರ್ತಿ ದುಡ್ಡು ಕಳಿಸ್ಬೇಡಿ. ಅವ್ರು ನನ್ನ ಹತ್ರ ಕಾಂಟ್ಯಾಕ್ಟ್ ಕೂಡ ಇಲ್ಲ. ಯಾಕಂದ್ರೆ ನನಗೆ ಅವ್ರು ಫಸ್ಟೇ ಹೇಳಿದ್ದೆ, ನಾನು ಅವರಿಗೂ ನನಗೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇಲ್ಲ. ನಾ ತರಿಸ್ಕೊಂಡಿದ್ದ ನಂಬರ್ ಇದೊಂದು ಮಾತ್ರ ನಿಮಗೆ ಶೇರ್ ಮಾಡಿದ್ದೆ. ಪ್ಲೀಸ್ ದಯಮಾಡಿ ಅವ್ರಿಗೆ ಮಾತ್ರ ಇದು ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಈ ಸರ್ತಿ ನಾನು ವಿಡಿಯೋದಲ್ಲಿ ನಿಮಗೆ ಅಮೆಜಾನ್ ಬಗ್ಗೆನೇ ಹೇಳಿದ್ದೀನಿ, ಆ ವಿಡಿಯೋದ ಬಗ್ಗೆ ಹೇಳಿಲ್ಲ. ಓಕೆನಾ? ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ. ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಬಾಯ್ ಬಾಯ್.